ನ್ಯೂಸ್ 18 ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಬಾಗಲಕೋಟೆ ಜಿಲ್ಲಾ ವರದಿಗಾರ ಮಂಜುನಾಥ್ ತಳವಾರ್. ಲೋಕಸಮರದ ಫಲಿತಾಂಶ ಈಗಾಗಲೇ ಹೊರಗೆ ಬಿದ್ದಿದೆ. ಸೋಲು ಗೆಲುವಿನ ಬಗ್ಗೆ ಚರ್ಚೆಗಳು ಆರಂಭವಾಗಿವೆ. ರಾಜ್ಯದಲ್ಲಿ ಅತ್ಯಂತ ಪ್ರತಿಷ್ಠಿತ ಕ್ಷೇತ್ರಗಳಾಗಿ ಅತ್ಯಂತ ಪೈಪೋಟಿ ಉಳ್ಳಂತಹ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಂಥದ್ದು ಬಾಗಲಕೋಟೆ ಕ್ಷೇತ್ರ ಕೂಡ ಒಂದು. ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಸಾಕಷ್ಟು ತೀವ್ರವಾದಂತಹ ಹೋರಾಟ ಇತ್ತು. ಇದರಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದನ್ನು ಕೊನೆಯವರೆಗೂ ಕೂಡ ಹೇಳೋದಕ್ಕೆ ಅಂದಾಜು ಮಾಡೋದಕ್ಕೂ ಕೂಡ ಸಾಧ್ಯ ಆಗದೇ ಇರುವಂತಹ ಸ್ಥಿತಿಯಲ್ಲಿ ಒಂದು ಫಲಿತಾಂಶ ಎದುರಾಗಿತ್ತು. ಅಂಥ ಒಂದು ಕ್ಷೇತ್ರದಲ್ಲಿ ಇದೀಗ ಕೊನೆಗೂ ಕೂಡ ಮತ್ತೊಮ್ಮೆ 5ನೇ ಬಾರಿಗೆ ಭಾರತೀಯ ಜನತಾ ಪಕ್ಷ ಗೆಲುವನ್ನು ದಾಖಲಿಸುವುದರ ಮೂಲಕ ಬಾಗಲಕೋಟೆಯಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದೆ. ಒಂದು ಕಡೆ ಹಾಲಿ ಸಂಸದರಾಗಿರುವಂತಹ PC ಗದ್ದೇಗೌಡರು ಕೂಡ ಈ ಹಿಂದೆ 4 ಬಾರಿ ಸತತವಾಗಿ ಗೆಲುವನ್ನು ಕಂಡಿದ್ರು. 5ನೇ ಬಾರಿಗೆ ಅವರು ಅದೃಷ್ಟ ಪರೀಕ್ಷೆಗಳಿದ್ರು. ಇದೀಗ ಆ ಒಂದು ಅದೃಷ್ಟ ಪರೀಕ್ಷೆಯಲ್ಲಿ ಅವರು ಪಾಸ್ ಆಗಿದ್ದಾರೆ. ಲೋಕಸಭೆಯನ್ನು 5ನೇ ಬಾರಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೇನೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಿಂದ 5 ಬಾರಿಗೆ ಆಯ್ಕೆ ಆದಂತಹ ಏಕೈಕ ಸಂಸದ ಅನ್ನುವಂತಹ ಹೆಗ್ಗಳಿಕೆಯನ್ನು ಕೂಡ ತಮ್ಮದಾಗಿಸಿಕೊಂಡಿದ್ದಾರೆ. ಇದು ಬಿಜೆಪಿಯ ಒಂದು ಗೆಲುವಿನ ನಾಗಾಲೋಟದ ವಿಷಯ ಅನ್ನುವಂಥದ್ದಾದರೆ, ಕಾಂಗ್ರೆಸ್ ಪಕ್ಷ ಎಡವಿದ್ದಲ್ಲಿ ಕಾಂಗ್ರೆಸ್ ಪಕ್ಷದ ಸೋಲಿಗೆ ಏನೆಲ್ಲ ಕಾರಣಗಳಾಯಿತು ಅನ್ನುವಂತಹ ಚರ್ಚೆ ಕೂಡ ನಡೀತಾ ಇದೆ. ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ PC ಗದ್ದೇಗೌಡವರನ್ನ ಸೋಲಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಕಳೆದ 4 ಬಾರಿ ಚುನಾವಣೆ ಸಂದರ್ಭದಲ್ಲಿ ಬೇರೆ ಬೇರೆ ಅಭ್ಯರ್ಥಿಗಳನ್ನು ಹಾಕಿದರೂ ಕೂಡ ಬಿಜೆಪಿಯ ವಿರುದ್ಧ ಗೆಲುವು ಸಾಧಿಸೋದಕ್ಕೆ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಾಧ್ಯ ಆಗಿರಲಿಲ್ಲ. ಅದೇ ಒಂದು ಹಿನ್ನೆಲೆಯಲ್ಲಿ ಈ ಬಾರಿ ಹೊಸ ಅಭ್ಯರ್ಥಿಯ ಹುಡುಕಾಟದೊಂದಿಗೆ ವಿಜಯಪುರದ ಸಚಿವ ಶಿವಾನಂದ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ಅವರನ್ನು ಕಣಕ್ಕಿಳಿಸುವ ಮೂಲಕ ಈ ಬಾರಿ ಬಿಜೆಪಿಗೆ ಟಕ್ಕರ್ ಕೊಡಬೇಕು ಅನ್ನುವಂತಹ ಒಂದು ತಂತ್ರಗಾರಿಕೆಯನ್ನು ರಾಜ್ಯ ಮಟ್ಟದಲ್ಲಿ ನಾಯಕರು ಕೂಡ ಹೆಣೆದಿದ್ರು. ಆ ಒಂದು ತಂತ್ರಗಾರಿಕೆ ಎಲ್ಲೋ ಒಂದು ಕಡೆ ಫಲಿಸಿಲ್ಲ. ಹೀಗಾಗಿ ಫಲಿತಾಂಶ ಕೂಡ ಕೈಕೊಟ್ಟಿದೆ. ಅವರ ನಿರೀಕ್ಷೆಗಳು ಹುಸಿಯಾಗಿದ್ದಾವೆ. ಪ್ರಯತ್ನಗಳೆಲ್ಲವೂ ಕೂಡ ವಿಫಲವಾಗಿದ್ದಾವೆ. ಈ ಗೆಲುವು ಸೋಲು ಮತ್ತು ಬಿಜೆಪಿಗೆ ಯಾವೆಲ್ಲ ಅಂಶಗಳು ಕೈ ಹಿಡಿಯಿತು, ಕಾಂಗ್ರೆಸ್ ಪಕ್ಷಕ್ಕೆ ಯಾವೆಲ್ಲ ಅಂಶಗಳು ಕೈ ಕೊಡ್ತು ಅನ್ನೋಂಥದ್ರ ಬಗ್ಗೆ ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ರಾಜಕೀಯ ವಲಯದಲ್ಲಿ ಬಹಳಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ಯಾವ ರೀತಿ ಮತದಾನ ಆಯಿತು, ಯಾರನ್ನ ಸೆಳೆಯೋದಕ್ಕೆ ಯಾರು ಸಫಲರಾದರು, ಯಾರನ್ನ ಸೆಳೆಯೋದಕ್ಕೆ ಯಾರು ವಿಫಲರಾದರು ಅನ್ನುವಂತಹ ಚರ್ಚೆಗಳು ಕೂಡ ಪ್ರಮುಖವಾಗಿ ನಡೀತಾ ಇದ್ದಾವೆ. ಇಲ್ಲಿ ಬಿಜೆಪಿಯ ಪ್ಲಸ್ ಪಾಯಿಂಟ್ ಏನು ಅನ್ನುವಂಥದ್ದನ್ನು ನಾವು ನೋಡೋದಾದರೆ, ಒಂದು ಕಡೆ ಸಹಜವಾಗಿ ಎಲ್ಲ ಕ್ಷೇತ್ರದಲ್ಲಿರುವಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಲೆ ಇಲ್ಲಿ ಕೆಲಸ ಮಾಡಿದೆ. ಅದೇ ರೀತಿಯಾಗಿ ಬಾಗಲಕೋಟೆ ಜಿಲ್ಲೆ ಮೊದಲಿಂದನೂ ಕೂಡ ಇಲ್ಲಿ RSS ಮತ್ತು ಹಿಂದುತ್ವದ ಒಂದು ಹಿಡಿತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಹಜವಾಗಿ ಇದು ಬಿಜೆಪಿಗೆ ವರದಾನವಾಗಿದೆ. ಇನ್ನೊಂದು ಕಡೆ ಕಳೆದ ಬಾರಿ ಫಲಿತಾಂಶಕ್ಕೆ ಹೋಲಿಸಿದಂಥ ಸಂದರ್ಭದಲ್ಲಿ 1,68,000 ಮತಗಳ ಅಂತರದಲ್ಲಿ ಬಿಜೆಪಿಯ ಅಭ್ಯರ್ಥಿ ಗೆಲುವನ್ನು ಸಾಧಿಸಿದ್ರು. ಆದರೆ ಈ ಬಾರಿ ಆ ಒಂದು ಅಂತರ ಬಹಳಷ್ಟು ಕಡಿಮೆ ಆಗಿದೆ. ಅದು 1,68,000ದಿಂದ ಇದೀಗ ಕೇವಲ 68,000ಕ್ಕೆ ಬಂದು ತಲುಪಿದೆ. ಈ ಒಂದು ಅಂಶ ಏನಿದೆ ಇದು ಬಿಜೆಪಿಗೂ ಕೂಡ ಒಂದು ಎಚ್ಚರಿಕೆಯ ಗಂಟೆನೆ ಅಂತ ಹೇಳಬೇಕಾಗುತ್ತೆ. ಯಾಕಂತಂದ್ರೆ ಬಹಳಷ್ಟು ಭರವಸೆಯಲ್ಲಿ ಓವರ್ ಕಾನ್ಫಿಡೆನ್ಸ್ನಲ್ಲಿ ಬಿಜೆಪಿ ಅವರು ಇದ್ರು ಅಂತ ಕಾಣಿಸುತ್ತೆ. ಯಾಕಂತಂದ್ರೆ ಈ ಬಾರಿ ಗೆಲ್ತೀವಿ, ಮೋದಿ ಅವರ ಅಲೆಯಲ್ಲಿ ನಾವು ಗೆಲ್ತೀವಿ, ಲೋಕಸಭೆಯಲ್ಲಿಯೂ ಕೂಡ ಆದರೆ ದೇಶದಲ್ಲಿಯೂ ಕೂಡ 400 ಗಡಿಗೆ NDA ಬಂದು ತಲುಪುತ್ತೆ ಅನ್ನುವಂತಹ ಒಂದು ವಿಚಾರದಲ್ಲಿ ಅವರು ಎಲ್ಲೋ ಒಂದು ಕಡೆ ಮೈ ಮರೆತಿದ್ರು ಅಂತಾನೆ ಕಾಣಿಸುತ್ತೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಒಂದಿಷ್ಟು ಅಂತರ ಕೂಡ ಕಳೆದ ಬಾರಿಯ ಅಂತರ ಇದೀಗ ಕಡಿಮೆ ಆಗಿರುವಂಥದ್ದು ಇಲ್ಲಿ ನಾವು ಕಾಣಬಹುದಾಗಿದೆ. ಅದರ ಜೊತೆಗೇನೆ ಸಂಘಟಿತ ಹೋರಾಟ ಅನ್ನುವಂತಹ ವಿಚಾರದಲ್ಲಿ ಎಲ್ಲ ಬಿಜೆಪಿಯ ಎಲ್ಲ ನಾಯಕರು ಕೂಡ ತಕ್ಕ ಮಟ್ಟಿಗೆ ತಮ್ಮ ಪ್ರಯತ್ನವನ್ನು ಮಾಡಿದ್ದಾರೆ. ಶಕ್ತಿ ಮೀರಿ ಕೆಲಸವನ್ನು ಮಾಡೋದ್ರ ಜೊತೆಗೆ ಸಾಧ್ಯವಾದಷ್ಟು ಬಿಜೆಪಿಗೆ ಮತವನ್ನು ಹಾಕಿಸಿ ಬಿಜೆಪಿ ಅಭ್ಯರ್ಥಿ ಗೆಲ್ಲುವಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಆರಂಭದಿಂದನೂ ಕೂಡ ಇದ್ದಂತಹ ಆರ್ಭಟ ಎಲ್ಲೋ ಒಂದು ಕಡೆ ಈ ಬಾರಿ ಬಿಜೆಪಿಗೆ ಟಕ್ಕರ್ ಕೊಟ್ಟೇ ಬಿಡ್ತಾರೆ, ಇಲ್ಲಿ ಕಾಂಗ್ರೆಸ್ ಈ ಬಾರಿ ಗೆದ್ದೇ ಬಿಡುತ್ತೆ ಅನ್ನುವಂತಹ ಒಂದು ವಾತಾವರಣ ಇತ್ತು. ಆದರೆ ಕೊನೆ ಗಳಿಗೆಯಲ್ಲಿ ಸುಮಾರು 4 ದಿನಗಳು ಮತದಾನಕ್ಕೆ ಕೇವಲ 4 ದಿನಗಳು ಇರುವಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಅಂತಹ ಒಂದು ಉತ್ಸಾಹ ಕಂಡು ಬರ್ತಾ ಇರಲಿಲ್ಲ. ಅದಕ್ಕೆ ಬಹಳಷ್ಟು ಕಾರಣಗಳಿದ್ದಾವೆ. ಒಂದು ಪ್ರಮುಖವಾಗಿರುವಂತಹ ಅಂಶ ಏನಂತಂದ್ರೆ, ಇಲ್ಲಿ ಜಾತಿ ಸಮೀಕರಣದ ಆಧಾರದ ಮೇಲೆ ಕಾಂಗ್ರೆಸ್ಸಿನ ಅಭ್ಯರ್ಥಿಯನ್ನ ಆಯ್ಕೆ ಮಾಡಲಾಗಿತ್ತು. ಪ್ರಮುಖವಾಗಿ ಪಂಚಮಸಾಲಿ ಸಮುದಾಯದ ಮತಗಳು ಇಲ್ಲಿ ಜಾಸ್ತಿ ಇರೋದ್ರಿಂದಾಗಿ ಆ ಒಂದು ಸಮುದಾಯ ಇಲ್ಲಿ ಕೈ ಹಿಡಿಯುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಶಿವಾನಂದ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ಅವ್ರನ್ನ ಕಣಕ್ಕಿಳಿಸಿದ್ರು. ಜಾತಿ ಸಮೀಕರಣವನ್ನು ಕೂಡ ಅವರು ಲೆಕ್ಕಾಚಾರವನ್ನು ಹಾಕ್ಕೊಂಡಿದ್ರು. ಒಂದು ಕಡೆ ಕುರುಬ ಸಮುದಾಯದ ಮತಗಳು, ಮತ್ತೊಂದು ಕಡೆ ಪಂಚಮಸಾಲಿ ಮತಗಳು, ಅದರ ಜೊತೆಗೇನೆ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಆಗಿರುವಂತಹ ಅಹಿಂದ ಮತಗಳು ಕೂಡ ಇಲ್ಲಿ ನಮಗೆ ಕೈ ಹಿಡಿದಂತಹ ಸಂದರ್ಭದಲ್ಲಿ ಗೆಲುವು ಸುಲಭ ಅನ್ನುವಂತಹ ಲೆಕ್ಕಾಚಾರವನ್ನು ಹಾಕ್ಕೊಂಡಿದ್ರು.
ಆದರೆ ಈ ಒಂದು ಲೆಕ್ಕಾಚಾರ ಎಲ್ಲೋ ಒಂದು ಕಡೆ ತಕ್ಕ ಮಟ್ಟಿಗೆ ಫಲ ನೀಡಿಲ್ಲ ಅನ್ನುವಂತಹ ವಾತಾವರಣ ಕಂಡರೂ ಕೂಡ ಒಳಗೊಳಗೆ ಇಲ್ಲಿ ಜಾತಿ ಸಮೀಕರಣ ಕೆಲಸ ಮಾಡಿದೆ ಅನ್ನುವಂತಹದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಕಡಿಮೆ ಅಂತರದಲ್ಲಿ ಸೋಲು ಆಗಿರೋದ್ರಿಂದಾಗಿ ಸುಮಾರು 1 ಲಕ್ಷ ಮತಗಳನ್ನ ಕ್ರಾಸ್ ಮಾಡೋದೇನಿದೆಯಲ್ಲ ಅದು ಕೂಡ ಸುಲಭವಾದಂತಹ ಮಾತಾಗಿರಲಿಲ್ಲ. ಆ ಒಂದು ಇದರಲ್ಲಿ ಕಾಂಗ್ರೆಸ್ ಪಕ್ಷದವರು ಕೂಡ ಯಶಸ್ವಿಯಾಗಿ ಅಂತ ಕಂಡು ಬರ್ತಾ ಇದೆ. ಇಲ್ಲಿ ಕೊನೆಯ 3-4 ದಿನಗಳಲ್ಲಿ ಒಂದಿಷ್ಟು ಕಾಂಗ್ರೆಸ್ ಪಕ್ಷದ ಕೆಲವೊಂದಿಷ್ಟು ಎಡವಟ್ಟುಗಳು ಇಲ್ಲಿ ಸೋಲಿಗೆ ಕಾರಣ ಆಯಿತು ಅನ್ನುವಂಥ ಚರ್ಚೆಗಳು. ಅದರಲ್ಲಿ ಪ್ರಮುಖವಾಗಿ ಏನಂತಂದ್ರೆ, ಈಗ ಬಂಡಾಯಗಾರ ಏನಿದ್ರು ಆ ಬಂಡಾಯಗಾರರನ್ನ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ವಿರುದ್ಧ ಬಂಡಾಯವನ್ನು ಸಾರಿ ಬೇರೆ ಬೇರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದಂಥವ್ರು, ಪಕ್ಷವನ್ನು ಬಿಟ್ಟು ಹೋದಂಥವರನ್ನ ವಾಪಸ್ ಕರೆತರುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಗೊಂದಲಗಳು ಉಂಟಾಗಿತ್ತು. ಅದರಲ್ಲಿ ಪ್ರಮುಖವಾಗಿ ಹಾಲಿ ಶಾಸಕರಿರುವಂಥವ್ರಿಗೆ ಇಲ್ಲದ ಮಾಜಿ ಶಾಸಕರಿರುವಂಥವರ ವಿಶ್ವಾಸಕ್ಕೆ ತೆಗೆದುಕೊಳ್ಳಾರದೆ ಶಿವಾನಂದ ಪಾಟೀಲ್ ಅವರು ಕೆಲವೊಂದಷ್ಟು ಜನರನ್ನ ಕರ್ಕೊಂಡ್ಬರ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬಂತು. ಆ ಒಂದು ವಿಚಾರಗಳಿಗೆ ಶಿವಾನಂದ ಪಾಟೀಲರು ಯಾವುದೇ ರೀತಿಯಾದಂಥ ತಲೆಯನ್ನು ಕೆಡಿಸ್ಕೊಂಡಂತೆ ಕಂಡು ಬರಲಿಲ್ಲ. ಆ ಒಂದು ಸಮಸ್ಯೆಯನ್ನು ಸರಿಪಡಿಸೋದಕ್ಕೂ ಕೂಡ ಅವರು ಹೋಗಲಿಲ್ಲ ಅನ್ನುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಅದರ ಜೊತೆಗೇನೆ ಸಹಜವಾಗಿ ವೀಣಾ ಕಾಶ್ಯಪ್ನವರು ಅವರಿಗೆ ಟಿಕೆಟ್ ವಂಚಿತರಾಗಿದ್ದರು. ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ಸಾಕಷ್ಟು ಪ್ರಯತ್ನಗಳು ಆರಂಭದಲ್ಲಿ ಆದರೂ ಕೂಡ ಶಿವಾನಂದ ಪಾಟೀಲ್ ಅವರು ಎಲ್ಲೋ ಒಂದು ಕಡೆ ಆ ವಿಚಾರದಲ್ಲಿ ಅಷ್ಟೊಂದು ಆಸಕ್ತಿಯನ್ನು ತೋರಿಸಲಿಲ್ಲ. ಅವರು ಬಿಟ್ಟು ಹೋದರೂ ಪರವಾಗಿಲ್ಲ ಅನ್ನುವಂತಹ ಒಂದು ಮನೋಭಾವನೆಯನ್ನು ಇಟ್ಕೊಂಡಿದ್ರು ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬಂತು. ಹಾಗಾಗಿನೇ ಅಲ್ಲಿ ಕೂಡ ಒಂದಿಷ್ಟು ಈಗ ಹುರುಂದ ವಿಧಾನಸಭಾ ಕ್ಷೇತ್ರದಲ್ಲೇ BJPಗೆ ಪ್ಲಸ್ ಆಗಿರುವಂಥದ್ದು ಕೂಡ ನಾವು ಗಮನಿಸಬೇಕಾಗತ್ತೆ. ಅದರ ಜೊತೆಗೇನೆ ಇನ್ನುಳಿದಂತೆ ಬೇರೆ ಬೇರೆ ಅಂಶಗಳನ್ನು ಕ್ರೋಢೀಕರಣ ಮಾಡಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ರೀತಿ ಜಿದ್ದಾಜಿದ್ದಿನ ಪೈಪೋಟಿಯನ್ನು ನೀಡಿದರೂ ಕೂಡ BJPಯನ್ನು ಮಣಿಸುವಲ್ಲಿ ಎಲ್ಲೊಂದು ಕಡೆ ವಿಫಲರಾಗಿದ್ದಾರೆ. ಕೊನೆಯದಾಗಿ ಫಲಿತಾಂಶ ಹೊರಬಿದ್ದು ಇದೀಗ 68,000 ಮತಗಳ ಅಂತರದಲ್ಲಿ ಗದ್ದಿಗೌಡರವರು ಮತ್ತೊಮ್ಮೆ ಲೋಕಸಭೆಯನ್ನು ಪ್ರವೇಶ ಮಾಡಿದ್ದಾರೆ. ಹೊಸದಾಗಿ ಇದೇ ಮೊದಲ ಬಾರಿಗೆ ಚುನಾವಣೆಗೆ ಸ್ಪರ್ಧಿಸಿದಂಥ ಸಂಯುಕ್ತ ಪಾಟೀಲ್ ಅವರು ನಿರಾಶೆಗೊಂಡಿದ್ದಾರೆ. ಮುಂದಿನ ಸಾರಿ ಮತ್ತೆ ಪ್ರಯತ್ನವನ್ನು ಮಾಡೋಣ ಅನ್ನುವಂತಹ ಒಂದು ಉತ್ಸಾಹದಿಂದ ಇದೀಗ ಅವರು ತಮ್ಮ ಮುಂದಿನ ರಾಜಕೀಯ ವಿಚಾರಗಳನ್ನು ನಿಲುವುಗಳನ್ನು ಕೈಗೊಳ್ತಾ ಇದ್ದಾರೆ. ಇದಿಷ್ಟು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಒಂದಿಷ್ಟು ರಾಜಕಾರಣದ ಚರ್ಚೆಗಳು ಮತ್ತು ಇಲ್ಲಿದ್ದಂತಹ ಒಳಸುಳಿಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡುವಂತಹ ಪ್ರಯತ್ನ ಕೂಡ ನಮ್ಮದಾಗಿರುವಂಥದ್ದು. ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ.